ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಂಡೇ ಮಾರ್ನಿಂಗ್ ರಾಯಲ್ ಎನ್ಫೀಲ್ಡ್ ಅವರು ಆರ್ಗನೈಸ್ ಮಾಡಿದಂತಹ ಬ್ರೇಕ್ಫಾಸ್ಟ್ ರೈಡ್ ಹೋಗಿದ್ವಿ. ಸೊ ಫಸ್ಟ್ ನಾವು ಕನಕಪುರ ರೋಡಲ್ಲಿ ಇರುವಂತಹ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಇಂದ ಸ್ಟಾರ್ಟ್ ಮಾಡಿದ್ದು. ನಾವು ಎಲ್ಚನಹಳ್ಳಿಯಿಂದ ಅರೌಂಡ್ 5:45ಗೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇದ್ದಿದ್ದು ಮುತ್ತುರಾಯ ಸ್ವಾಮಿ ಬೆಟ್ಟ. ಇದು ಕನಕಪುರ ರೋಡಲ್ಲಿ ಇರೋದು. ಆರೋಹಳ್ಳಿಯಿಂದ ಮುಂದೆ ಹೋಗ್ಬೇಕು. ಎಲ್ಚನಹಳ್ಳಿಯಿಂದ ಅರೌಂಡ್ 30 ಕಿಲೋಮೀಟರ್ಸ್ ಇದೆ ಅಂಡ್ ಸಿಟಿ ಸೆಂಟರ್ ಇಂದ 41 to 42 ಕಿಲೋಮೀಟರ್ಸ್ ದೂರದಲ್ಲಿ ಇರೋದು ಈ ಬೆಟ್ಟ. ನಾವು ಮನೆಯಿಂದ ಹೊರಟಾಗೇನೆ ಡ್ರಿಝಲ್ ಆಗ್ತಾನೆ ಇತ್ತು. ನೀವ್ ಇವಾಗ ಏನ್ ನೋಡ್ತಿದ್ದೀರಲ್ಲ ರೈಟ್ ಸೈಡ್ ಅಲ್ಲಿ, ಅದು ಆರ್ಟ್ ಆಫ್ ಲಿವಿಂಗ್. ಸೊ ನಾನು ಸುಮಾರು ತಿಂಗಳಾಗಿತ್ತು ಕನಕಪುರ ರೋಡಲ್ಲಿ ಹೋಗಿ. ರೋಡ್ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಟೋಲ್ಸ್ ಕೂಡ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗ ಟೋಲ್ ಓಪನ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ನಾವು ಮೇನ್ ರೋಡ್ ಇಂದ ಲೆಫ್ಟ್ ತಗೊಂಡು ಈಗ ಒಂದು ಊರೊಳಗಡೆ ಎಂಟರ್ ಆಗಿದ್ದೀವಿ. ಆ ಇಲ್ಲಿ ಜಾಸ್ತಿ ಮನೆಗಳೆಲ್ಲ ಏನಿಲ್ಲ, ಸಿಕ್ಕಾಪಟ್ಟೆ ಏನು ಬರೀ ಮರಗಳೆಲ್ಲ ಇತ್ತು. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಕ್ಲೈಮೇಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ರೋಡ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಈ ತರ ಇದೆ ರೋಡು. ಬಟ್ ಆದ್ರೂ ಪರವಾಗಿಲ್ಲ, ಏನ್ ರಿಸ್ಕ್ ಏನಿಲ್ಲ, ಹೋಗ್ಬೋದಾಗಿತ್ತು. ತುಂಬಾ ಜೋರ್ ಮಳೆ ಕೂಡ ಬಂದ್ಬಿಡ್ತು. ಹಾಗಾಗಿ ಒಂದ್ 10 ಮಿನಿಟ್ಸ್ ಇಲ್ಲೇ ಸ್ಟಾಪ್ ಮಾಡಿ ಎಲ್ಲಾರುನು ಮತ್ತೆ ಮುಂದಕ್ಕೆ ನಮ್ ರೈಡ್ ನ ಕಂಟಿನ್ಯೂ ಮಾಡಿದ್ವಿ. ಅರೌಂಡ್ 2 ಕಿಲೋಮೀಟರ್ಸ್ ಆಫ್ ರೋಡ್ ತರ ಇದೆ. ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ವ್ಯೂ ನೋಡ್ದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಅಷ್ಟರಲ್ಲಿ ನಾವು ಆಲ್ರೆಡಿ ನಮ್ಮ ಡೆಸ್ಟಿನೇಷನ್ ಏನಿತ್ತಲ್ಲ ಅಲ್ಲಿ ರೀಚ್ ಆದ್ವಿ. ರೀಚ್ ಆದ್ಮೇಲೆ ನಾನು ಇಳ್ಕೊಂಡೆ, ಯಾಕಂದ್ರೆ ಮುಂದಕ್ಕೆ ಅಲ್ಲಿ ಬೆಟ್ಟ ತರ ಇದೆ ನೋಡಿ ಅಲ್ಲಿ. ಸೊ ಶ್ರೀಕಾಂತ್ ಒಬ್ನೇ ಹೋದ ಮೇಲ್ಗಡೆ. ರಿಸ್ಕಿ ಅನ್ಸ್ತಿತ್ತು, ಬೇಡ ಅಂತಂದೆ, ಬಟ್ ಅವನ್ಗೆ ಅಡ್ವೆಂಚರಸ್ ಇಷ್ಟ. ಸುಮ್ನೆ ಯಾಕೆ ಬೇಡ ಅಂತ ಹೇಳೋದು, ಓಕೆ ಹೋಗ್ಲಿ ಬಿಡು, ಟ್ರೈ ಮಾಡ್ಲಿ ಅಂತ ಅನ್ಕೊಂಡೆ. ಅವ್ನ್ ಹೋಗಿದ್ ನೋಡಿ ಬೇರೆಯವ್ರು ಕೂಡ ಅವನ ಹಿಂದೆ ಫಾಲೋ ಮಾಡ್ಕೊಂಡು ಹೋದ್ರು. ಸೊ ಬೈಕಲ್ಲಿ ಹೋಗೋರೆಲ್ಲ ಮೇಲ್ ಹಾಗೆ ಬೈಕಲ್ಲಿ ಹೋದ್ರು. ನಾವ್ ನಡ್ಕೊಂಡ್ ಬರೋರೆಲ್ಲ ನಡ್ಕೊಂಡ್ ಮೇಲೆ ಬಂದ್ವಿ. ತುಂಬಾ ದೂರ ಏನಿಲ್ಲ, ಸ್ವಲ್ಪ ದೂರ ಹತ್ಕೊಂಡು ಬಂದ್ವಿ. ಅಲ್ಲಿ ಬಂದಿದ ತಕ್ಷಣ ಪಾರ್ಕ್ ಮಾಡಿ ಅಲ್ಲಿ ನೋಡಿ ಒಂದು ಆಂಜನೇಯದು ಸ್ಟ್ಯಾಚು ಇತ್ತು. ಹಾಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಏನ್ ಆಗ್ತಿದೆ ಎಲ್ಲ ನೋಡ್ತಿದ್ವಿ. ಅಷ್ಟ್ರಲ್ಲಿ ಆ ಕಡೆ ದೂರದಲ್ಲಿ ಅಷ್ಟು ಜನ ಹುಡುಗರು ಗಲಾಟೆ ಮಾಡ್ತಿದ್ರು. ಏನು ಅಂತ ನೋಡಿದ್ರೆ ಅಲ್ಲಿರೋ ಕಲ್ಗಳನ್ನೆಲ್ಲ ತಗೊಂಡು ಎಲ್ಲಾ ಕಡೆ ಎಸಿತಿದ್ದಾರೆ. ಆಮೇಲೆ ಅಲ್ಲಿರೋ ಮರಗಳು ಗಿಡಗಳನ್ನೆಲ್ಲ ಹಾಳು ಮಾಡ್ತಿದ್ರು. ನೀವು ನೋಡ್ಬೋದು, ನಾನು ಆದಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವ್ಲಾಗ್ ಮುಖಾಂತರ ನಾನ್ ಏನ್ ಕೇಳ್ಕೊಂತೀನಿ ಅಂತ ಅಂದ್ರೆ, ಆದಷ್ಟು ನಾವು ನಮ್ ನೇಚರ್ನ ಉಳ್ಸೋಣ. ನಮ್ಗೆ ಏನ್ ಮಾಡಕ್ಕಾಗುತ್ತೋ ಬಿಡುತ್ತೋ, ಹಾಳಂತೂ ಮಾಡೋದ್ ಬೇಡ ಅಂತ ನಾನು ಎಲ್ಲಾರ್ನೂ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಐಮ್ ಶೋರ್ ನನ್ನ ವ್ಯೂವರ್ಸ್ ಎಲ್ಲಾರು ಸೇವ್ ಮಾಡ್ತೀರಂತ, ಬಟ್ ಸ್ಟಿಲ್ ಇದೊಂದು ಮೆಸೇಜ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಇನ್ಕ್ಲೂಡ್ ಮಾಡಿದೆ. ಸೊ ನೀವ್ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಫಾಗ್ ಆಗಿದೆ, ಯಾಕಂದ್ರೆ ಅವಾಗ ತಾನೇ ಮಳೆ ಬಂದು ನಿಂತಿತ್ತು. ಸೊ ಎಲ್ಲಾ ಕಡೆ ಮೋಡ ಮುಚ್ಕೊಂಡಿದೆ. ಆದ್ರೆ ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸೊ ನಾವ್ ಒಂದು ಗ್ರೂಪ್ ಹೋಗಿದ್ವಲ್ಲ, ಅವ್ರದ್ದು ಎಲ್ಲ ಇಲ್ಲಿ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ನಡೀತಾ ಇದೆ. ಅದಾದ್ಮೇಲೆ ಹಾಗೆ ನಾವು ಒಂದು ಗ್ರೂಪ್ ಡಿಸ್ಕಷನ್ ಕೂಡ ನಡೆಸಿದ್ವಿ. ನಮ್ದು ಇದೆ ಫಸ್ಟ್ ಟೈಮ್ ಒಂದು ಗ್ರೂಪ್ ಜೊತೆ ರೈಡ್ಗೆ ಅಂತ ಹೋಗಿದ್ದಿದ್ದು. ಎಕ್ಸ್ಪೀರಿಯನ್ಸ್ ಅಂತೂ ಓವರ್ ಆಲ್ ತುಂಬಾನೇ ಚೆನ್ನಾಗಿತ್ತು. ಒಬ್ರಿಗೊಬ್ರಿಗೆ ಪರಿಚಯ ಮಾಡ್ಕೊಂಡ್ವಿ. ಅಲ್ಲೇ ನನ್ಗೆ ಇನ್ನೊಬ್ರು ಪರಿಚಯ ಆದ್ರು. ಸೊ ಒಬ್ರು ಕಪಲ್ಸ್ ಅವ್ರು ಕೂಡ ಬಂದಿದ್ರು. ಹಾಗೆ ಅವ್ರ ಜೊತೆನೂ ಸ್ವಲ್ಪ ಹರಟೆ ಹೊಡ್ಕೊಂಡು ಅಲ್ಲಿಂದ ನಾವು ವಾಪಸ್ಸು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಮತ್ತೆ ಆ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾಗಿತ್ತು. ಸೊ ಫಸ್ಟ್ ಇವ್ರು ನಮ್ಮ ಆರ್ಗನೈಸರ್ ಬಂದ್ರು. ಅದಾದ್ಮೇಲೆ ನಡ್ಕೊಂಡ್ ಬರೋರೆಲ್ಲ ನಡ್ಕೊಂಡ್ ಬಂದ್ವಿ. ಇವಾಗ ಶ್ರೀಕಾಂತ್ ಬರ್ತಿದ್ದಾನೆ. ತುಂಬಾ ಸ್ಲಿಪ್ರಿ ಇತ್ತು, ಯಾಕಂದ್ರೆ ಮಳೆ ಬಂದಿತ್ತಲ್ಲ, ಹಾಗಾಗಿ ರೋಡ್ ಸಿಕ್ಕಾಪಟ್ಟೆ ಸ್ಲಿಪ್ರಿ ಇತ್ತು. ಬಟ್ ಆದ್ರೂ ಎಲ್ಲ ಟ್ರೈ ಮಾಡಿ ಬಂದ್ರು. ಐ ಥಿಂಕ್ ಹಿಮಾಲಯನ್ ಅಲ್ಲೆಲ್ಲ ಹೋದ್ರೆ ಸ್ವಲ್ಪ ಗ್ರಿಪ್ ಚೆನ್ನಾಗಿರತ್ತೆ, ಯಾಕಂದ್ರೆ ಅದು ಆಫ್ ರೋಡ್ಗಲ್ವಾ. ಸೊ ಇದೆಲ್ಲ 350 ಕ್ಲಾಸಿಕ್ 350. ಬಟ್ ಬಂದಿರೋರು ಎಲ್ಲರೂ ಕೂಡ ಟ್ರೈ ಮಾಡಿದ್ರು. ಆ ಹೇಗೋ ವಾಪಸ್ ಆರಾಮಾಗಿ ಹುಷಾರಾಗಿ ಸೇಫ್ ಆಗಿ ಎಲ್ಲಾರು ಇಳಿದ್ರು. ನಮ್ಮ ಆರ್ಗನೈಸರ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗಿದ್ರು, ಎಷ್ಟು ಸಪೋರ್ಟಿವ್ ಆಗಿದ್ರು. ಎಲ್ಲಾರ್ನು ಗೈಡ್ ಮಾಡಿದಾರೆ ನೋಡಿ. ಅಲ್ಲೇ ನಿಂತ್ಕೊಂಡು
ಅವರಿಬ್ರು ನಿಂತ್ಕೊಂಡು ಎಲ್ಲಾರ್ಗೂ ಹೆಲ್ಪ್ ಮಾಡಿ ಗೈಡ್ ಮಾಡಿ ಕೆಳಗಡೆ ಕರ್ಸಿದಾರೆ. ಹಾಗಾಗಿ ಸೊ ಏನ್ ರಿಸ್ಕ್ ಅನ್ಸ್ಲಿಲ್ಲ. ಒಬ್ರಾದ್ಮೇಲೆ ಒಬ್ರು ಕೆಳಗಡೆ ಬಂದಾದ್ಮೇಲೆ ಲೈನ್ ನಿಂತ್ಕೊಂಡ್ ನಿಂತಿದ್ದಾರೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಅನ್ಬಿಟ್ಟು. ನಾನು ಅಷ್ಟೊತ್ತಾಗ್ಲೇ ಕಂಫರ್ಟಬಲ್ ಆಗಿದ್ದೆ ಗ್ರೂಪ್ ಜೊತೆ. ಹೇಳಿ ಜೈ ಆಂಜನೇಯ ಅಂತ. ಏನು ಜೋಶ? ಜೈ ಆಂಜನೇಯ, ಜೈ ಆಂಜನೇಯ, ಜೈ ಆಂಜನೇಯ ಅಂತ ಹೇಳಿ ನಾವೆಲ್ಲರೂ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದೀವಿ. ಇಳಿಬೇಕಾದ್ರೆ ಎಸ್ಪೆಷಲಿ ಒಂದ್ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಸ್ಲೋಪ್ ಇತ್ತು. ನನ್ಗಂತೂ ಜೀವನೇ ಕೈಗೆ ಬಂದಂಗಾಗಿತ್ತು. ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನಾನಂತೂ ಮಂಜುನಾಥ ಅನ್ಕೊಂತಾನೆ ಇದೆ. ಬಟ್ ಶ್ರೀಕಾಂತ್ ಏನ್ ಆಗಲ್ಲ, ಸುಮ್ನೆ ಆರಾಮಾಗಿ ಹೋಗ್ಬೋದು, ಎಲ್ರೂ ಹೋಗ್ತಿದಿರಲ್ಲ, ಹೋಗ್ಬೋದು ಅಂತ ಹೇಳ್ತಾ ಇದ್ದ. ಬಟ್ ನಿಜವಾಗ್ಲೂ ಈ ಒಂದ್ ಜಾಗಕ್ಕೆ ಹೋಗಿದ್ದು ಡೆಫಿನೆಟ್ಲಿ ವರ್ತ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಶಾರ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಈ ಪ್ಲೇಸ್ ನ ವಿಸಿಟ್ ಮಾಡ್ಬೋದು. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಎಸ್ಪೆಷಲಿ ಮಳೆ ಎಲ್ಲ ಬಂದಾಗ ತುಂಬಾ ಸ್ಲಿಪ್ರಿ ಇತ್ತು ರೋಡ್. ಅದರ್ವೈಸ್ ತುಂಬಾ ಕಡೆ ರೈಡ್ ಎಲ್ಲ ಹೋಗಿದ್ದಾರೆ ಅಂದ್ರೆ ಖಂಡಿತ ಇದೇನು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಬಟ್ ಫಸ್ಟ್ ಟೈಮ್ ಹೋಗೋದಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ ಅಂತ ನಾನು ಹೇಳ್ತೀನಿ. ನಾನು ಆಗ್ಲೇ ಹೇಳಿದಾಗೆ ಇದು ನಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಗ್ರೂಪ್ ಜೊತೆ. ಬಟ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಎಸ್ಪೆಷಲಿ ನನ್ಗೊಬ್ರು ಪರಿಚಯ ಆಗಿದ್ರು, ಫ್ರೆಂಡ್ ಆಗ್ಬಿಟ್ರು. ಅವ್ರಿಗೂ 4 years ಮಗ ಇದ್ದಾನಂತೆ. ಹೇಗೆ ಬಿಟ್ಟು ಬಂದಿದ್ರು ಅಂಡ್ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ತಾ ಇದ್ರು. ಎಲ್ ವರ್ಕ್ ಮಾಡ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ ಮನೇನ, ಮಗುನ, ಅಂಡ್ ಇಲ್ಲಿ ಹೇಗ್ ಬಂದ್ರು, ಬೈಕ್ ಹೇಗ್ ತಗೊಂಡ್ರು, ಇದನ್ನೆಲ್ಲ ಹೇಳ್ತಾ ಇದ್ರು. ಸಿರ್ಸಿ ಅವ್ರವ್ರು ಆಕ್ಚುಲಿ. ಸೊ ನಾನು ಹೇಳ್ತಿದ್ದೆ ನನ್ನ ಫ್ರೆಂಡ್ ಕೂಡ ಸಿರ್ಸಿಯಲ್ಲಿ ಇದ್ದಾರೆ, ನಾನ್ ಸಿರ್ಸಿ ಇಲ್ಲಿ ಹೋಗಿದ್ದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಹೀಗೆ ಮಾತಾಡ್ಕೊಂತಾ ಇದ್ವಿ. ಮತ್ತೆ ನಾವು ಅಲ್ಲಿಂದ ಶಿವಸಾಗರ್ ಅಂತ ಅಲ್ಲೇ ಒಂದು ಪುಟ್ಟದಾದ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ಗೆ ವಿಸಿಟ್ ಮಾಡಿ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೊಂದ್ ಸ್ವಲ್ಪ ಹರಟೆ ಹೊಡೆದು ಅಲ್ಲಿಂದ ನಾವು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಇದು ನನ್ನ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಯಾರ ಜೊತೆನೂ ವಿಡಿಯೋಸ್ ಅಥವಾ ಫೋಟೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಮೇ ಬಿ ನೆಕ್ಸ್ಟ್ ಯಾವ್ದಾದ್ರು ರೈಡ್ ಹೋದಾಗ ಟ್ರೈ ಮಾಡ್ತೀನಿ. ಲೊಕೇಶನ್ ಡೀಟೇಲ್ಸ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.